ಅಂತೂ ಇಂತೂ ನಮ್ಮ MBA ಮತ್ತು MCA ಇಬ್ಬರದು ಎಕ್ಸಾಮಿನೇಷನ್ ಮುಗೀತು. MBA ವಿದ್ಯಾರ್ಥಿಗಳಿಗೆ ನಿಮ್ಗೆ ಆದಷ್ಟು ಬೇಗನೆ ಕೀ ಆನ್ಸರ್ ನಮ್ಮ ವಾಟ್ಸಪ್ ಗ್ರೂಪ್ಗೆ ಸೆಂಡ್ ಮಾಡ್ತೇನೆ. ಸೊ ಭಾಳ ಜನ ನನಗೆ ಕಮೆಂಟ್ ಮಾಡಿದ್ರು, ಸರ್ ಎಕ್ಸಾಮಿನೇಷನ್ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಇತ್ತು ಸರ್, ನಮ್ಗೆ ಅಷ್ಟೊಂದು ಮಾರ್ಕ್ಸ್ ಬರಲಿಕ್ಕಿಲ್ಲ ಅಂತ ಭಾಳ ಜನ ಕಮೆಂಟ್ ಮಾಡಿದ್ದೀರಾ. ಸೊ ಬೇಜಾರಾಗ್ಲಿಕ್ಕೆ ಹೋಗಬೇಡಿ ವಿದ್ಯಾರ್ಥಿಗಳೇ, ಚೆನ್ನಾಗಿ ನೀವು ಕೌನ್ಸಿಲಿಂಗ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿ, ಇದ್ದಿದ್ರಲ್ಲೇ ನೀವು ಒಂದು ಚಲೋ ಕಾಲೇಜ್ ನೀವು ಸಿಗುತ್ತೆ. ಓಕೆ, ಸೊ ಇವಾಗ ಬೇಜಾರಾಗಿಬಿಟ್ಟು ಸರ್ ಮತ್ತೆ ನಾನು ಮುಂದಿನ ಸತಿ ಇನ್ನೊಂದು ಅಟೆಂಪ್ಟ್ ಕೊಡ್ತೀನಿ ಅಂತ ಆ ಒಂದು ಇಂಟೆನ್ಷನ್ ಇಟ್ಕೊಂಡು ಒಂದು ವರ್ಷ ನೀವು ಡ್ರಾಪ್ ತೆಗೆದುಕೊಳ್ಳೋಕೆ ಹೋಗಬೇಡಿ. ಸೊ ಸ್ಟೇ ಸ್ಟ್ರಾಂಗ್. ಇನ್ನೂ ಕೂಡ ಕೌನ್ಸಿಲಿಂಗ್ ಮೋಸಲ್ಲಿ ಚೆನ್ನಾಗಿ ನೀವು ಭಾಗವಹಿಸ್ತೀರಾ. ಓಕೆ, ಎಲ್ಲ ಕೂಡ ಟಿಪ್ಸ್ ಗೈಡೆನ್ಸ್ ನಿಮಗೆ ಡೆಫಿನೆಟ್ಲಿ ನಿಮಗೆ ನೀಡ್ತೀನಿ. ಸೊ ನಿಮಗೆ ಯಾವ ರೀತಿ ಎಕ್ಸಾಮಿನೇಷನ್ ಇತ್ತು, ಈಸಿ ಆರ್ ಡಿಫಿಕಲ್ಟ್ ಅಂತ ಕಮೆಂಟ್ ತಿಳಿಸಿ, ಮತ್ತು ಎಷ್ಟು ಮಾರ್ಕ್ಸ್ ನೀವು ಪಡೆಯಬಹುದು ಅದನ್ನು ಕೂಡ ಕಮೆಂಟ್ ತಿಳಿಸಿ. ಸೊ ಎಲ್ಲರೂ ಕೂಡ ಬಹಳಷ್ಟು ಎಫರ್ಟ್ ಹಾಕಿ ಎಕ್ಸಾಮಿನೇಷನ್ ಬರೀದಿರಾ. ಸೊ ಟೇಕ್ ರೆಸ್ಟ್, ನಿಮಗೆ ಸೂನ್ ಕೀ ಆನ್ಸರ್ ಬರುತ್ತೆ. ಕೀ ಆನ್ಸರ್ ಮುಖಾಂತರ ನೋಡಿಕೊಂಡು ಎಷ್ಟು ಮಾರ್ಕ್ಸ್ ನೀವು ಪಡೆದಿರ ಅಂತ ನನಗೆ ಆಮೇಲೆ ಕಮೆಂಟಲ್ಲಿ ತಿಳಿಸುವಂತ್ರಿ. ಸೊ ನೆಕ್ಸ್ಟ್ ಕೌನ್ಸಿಲಿಂಗ್ ಪ್ರೋಸೆಸ್ ಆಫ್ಟರ್ ದ ಎಕ್ಸಾಮಿನೇಷನ್ ಏನಾಗುತ್ತೆ ಪ್ರತಿಯೊಂದು ಮಾಹಿತಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಇಫ್ ಯು ನ್ಯೂ ಟು ದ ಚಾನಲ್, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ವಿ ವಿಲ್ ಸೂನ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.